ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇತ್ತೀಚೆಗೆ ಸಿನಿಮಾಗಳ ಪಾರ್ಟ್ 2 ಟ್ರೆಂಡ್ ಶುರುವಾಗಿದೆ. ಒಂದು ಸಿನಿಮಾ ಹಿಟ್ಟಾದರೆ ಅದರ ಸೀಕ್ವೆಲ್ ಮಾಡೋದು ಈಗ ಸರ್ವೇ ಸಾಮಾನ್ಯವಾಗೋಗ್ಬಿಟ್ಟಿದೆ. ಮೊದಲಿಗೆ ಕತೆ ರೆಡಿ ಮಾಡಬೇಕಾದ್ರೇ ಪಾರ್ಟ್ 2 ಐಡಿಯಾ ಇರುತ್ತೆ ಒಂದೊಂದು ಸಿನಿಮಾಗಳಲ್ಲಿ. ಆದರೆ ಕೆಲವೊಂದು ಸಿನಿಮಾಗಳ ವಿಚಾರದಲ್ಲಿ ಹಾಗಲ್ಲ, ಪಾರ್ಟ್ 2 ಐಡಿಯಾನೇ ಇರಲ್ಲ. ಆದರೆ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಹಿಟ್ಟಾಗೋದನ್ನು ನೋಡಿ ನಂತರ ಈ ಸಿನಿಮಾವನ್ನು ಜನ ಇಷ್ಟಪಟ್ಟರು ಅನ್ನೋ ಕಾರಣದಿಂದ ಅದರ ಪಾರ್ಟ್ 2 ಮಾಡುವುದಾಗಿ ಅನೌನ್ಸ್ ಮಾಡ್ತಾರೆ. ಆದರೆ ಎಲ್ಲ ಸಿನಿಮಾಗಳು ಕಾರ್ಯರೂಪಕ್ಕೆ ಬರಲ್ಲ, ಸುಮ್ಮನೆ ಅನೌನ್ಸ್ ಮಾಡಿ ಹಾಗೆ ಬಿಟ್ಟಿರ್ತಾರೆ ಅಷ್ಟೇ. ಈ ಥರ ಸೀಕ್ವೆಲ್ಗಳನ್ನ ಅನೌನ್ಸ್ ಮಾಡಿ ಕೈ ಬಿಟ್ಟಿರೋ ಒಂದಿಷ್ಟು ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರನ್ನು ಮತ್ತೆ ಫಾರ್ಮ್ಗೆ ತಂದಂಥ ಸಿನಿಮಾ ಅಂದರೆ ಅದು 2014ರಲ್ಲಿ ಬಂದ ಉಗ್ರಂ. ಈ ಸಿನಿಮಾ ಶ್ರೀ ಮುರಳಿ ಅವರಿಗೆ ರೋರಿಂಗ್ ಸ್ಟಾರ್ ಅನ್ನೋ ಬಿರುದನ್ನು ತಂದುಕೊಡ್ತು. ಸ್ಟಾರ್ ಹೀರೋಗಳ ಪಟ್ಟಿಯಲ್ಲಿ ಶ್ರೀ ಮುರಳಿ ಅವರ ಹೆಸರು ಬರುವಂತೆ ಮಾಡ್ತು. ಪ್ರಶಾಂತ್ ನೀಲ್ ಅಂತ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ನ ಪರಿಚಯಿಸಿತು. ಈ ಸಿನಿಮಾ ಹಿಟ್ಟಾದ ನಂತರ ಇದರ ಸೀಕ್ವೆಲ್ ಉಗ್ರಂ ವೀರಂ ಅನೌನ್ಸ್ ಆಗಿತ್ತು. ಆದರೆ ಎಷ್ಟೇ ವರ್ಷಗಳು ಕಳೆದರೂ ಆ ಸಿನಿಮಾ ಬರಲೇನಿಲ್ಲ. ಅಗಸ್ತ್ಯನ್ ಆಗಿ ಶ್ರೀ ಮುರಳಿ ಅವರನ್ನು ಮತ್ತೆ ಬಿಗ್ ಸ್ಕ್ರೀನ್ನಲ್ಲಿ ನೋಡೋ ಭಾಗ್ಯ ಬರಲೇನಿಲ್ಲ. ಮುಂದೆ ಈ ಸಿನಿಮಾ ಬರೋದು ಡೌಟು ಅನಿಸುತ್ತೆ. ಯಾಕೆಂದರೆ ಉಗ್ರಂ ಅಪ್ಡೇಟ್ ವರ್ಷನ್ ಆಗಿ ಪ್ರಶಾಂತ್ ನೀಲ್ ಅವರು ಸಲಾರ್ ಸಿನಿಮಾ ಮಾಡಿದ್ದಾರೆ. ಸಲಾರ್ನ ಸೆಕೆಂಡ್ ಹಾಫ್ ಉಗ್ರಂನ ಪಾರ್ಟ್ 2 ಇರಬಹುದು. ಹಾಗಾಗಿ ಈ ಸಿನಿಮಾ ಬರೋದು ಡೌಟ್ ಅನ್ನೋದು ನನ್ನ ಅನಿಸಿಕೆ. ಬೆಲ್ ಬಾಟಮ್ 2. ರಿಷಬ್ ಶೆಟ್ಟಿ ನಾಯಕನಾಗಿ ಅಭಿನಯಿಸಿದ ಮೊದಲ ಚಿತ್ರ ಬೆಲ್ ಬಾಟಮ್. ಇದು 80ರ ಕಾಲಘಟ್ಟದಲ್ಲಿ ನಡೆಯುವ ಕಥೆಯನ್ನು ಹೊಂದಿದ್ದು ರೆಟ್ರೋ ಮಾದರಿಯಲ್ಲಿ ಚಿತ್ರಿಸಲಾಗಿತ್ತು. ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್, ಜಯತೀರ್ಥರ್ ಅವರ ಡೈರೆಕ್ಷನ್ ಹಾಗೂ ಕಥೆಯಲ್ಲಿನ ಸಸ್ಪೆನ್ಸ್ ಚಿತ್ರದ ಹೈಲೈಟ್. ಇದು 2019ರಲ್ಲಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿತ್ತು. ನಂತರ ಇದರ ಸೀಕ್ವೆಲ್ ಬೆಲ್ ಬಾಟಮ್ 2 ಅನೌನ್ಸ್ ಆಗಿ ಮುಹೂರ್ತ ಕೂಡ ಆಗಿತ್ತು. ಸುಮಾರು 10ರಿಂದ 15 ದಿನ ಶೂಟಿಂಗ್ ಕೂಡ ಆಗಿದೆ ಅನ್ನೋ ಮಾಹಿತಿ ಇದೆ. ಆದರೆ ರಿಷಬ್ ಶೆಟ್ಟಿ ಅವರ ಡ್ರೀಮ್ ಪ್ರಾಜೆಕ್ಟ್ ಕಾಂತಾರ ಸಿನಿಮಾಗೆ ಒಂಬಾಳೆ ಅವರಿಂದ ಅವಕಾಶ ಸಿಕ್ಕಾಗ ಬೆಲ್ ಬಾಟಮ್ 2 ಡ್ರಾಪ್ ಆಯಿತು. ಈಗ ರಿಷಬ್ ಶೆಟ್ಟಿ ಅವರಿಗೆ ಇರೋ ಮಾರ್ಕೆಟಿಂಗ್ಗೆ ಮತ್ತೆ ಈ ಸಿನಿಮಾ ಮಾಡೋದು ಡೌಟು. ಕಿರಾತಕ 2. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಬ್ರೇಕ್ ಕೊಟ್ಟಂತಹ ಕಿರಾತಕ ಒಂದು ರೀಮೇಕ್ ಆದರೂ ಕೂಡ ಕನ್ನಡದ ಮಟ್ಟಿಗೆ ಬ್ಲಾಕ್ ಬಾಸ್ಟರ್ ಆಗಿತ್ತು. ಯಶ್ ಅವರು KGF ಚಾಪ್ಟರ್ 1 ಆದ ನಂತರ ಗಡ್ಡನ್ನೆಲ್ಲ ಟ್ರಿಮ್ ಮಾಡಿ ಹೊಸ ಲುಕ್ನಲ್ಲಿ ಕಿರಾತಕ 2 ಸಿನಿಮಾದ ಶೂಟಿಂಗ್ಗೆ ರೆಡಿಯಾಗಿದ್ದರು. ಜಯಣ್ಣನವರ ಬ್ಯಾನರ್ನಲ್ಲಿ ಈ ಸಿನಿಮಾ ಅನೌನ್ಸ್ ಆಗಿತ್ತು. ಆದರೆ KGF ಚಾಪ್ಟರ್ 1 ಪ್ಯಾನ್ ಇಂಡಿಯಾ ಸಕ್ಸಸ್ ಆದಾಗ ಯಶ್ ಅವರಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. KGF ಚಾಪ್ಟರ್ 2ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕಾಗಿ ಕಿರಾತಕ 2 ಸಿನಿಮಾವನ್ನು ಡ್ರಾಪ್ ಮಾಡಿ ರಾಕಿಂಗ್ ಸ್ಟಾರ್ ಯಶ್ ಅವರು KGF ಚಾಪ್ಟರ್ 2 ಸಿನಿಮಾವನ್ನು ಮಾಡ್ತಾರೆ. ಮುಂದೆ ಈ ಸಿನಿಮಾನು ಬರೋದು ಡೌಟು ಬಿಡಿ. ನವಗ್ರಹ 2. ಈ ಸಿನಿಮಾಗೆ ಈಗಲೂ ಡಿಮ್ಯಾಂಡ್ ಇದೆ. ದರ್ಶನ್ ಅವರನ್ನು ಜಗ್ಗು ಪಾತ್ರದಲ್ಲಿ ನೋಡಲು ಈಗಲೂ ಅಭಿಮಾನಿಗಳು ಬಯಸ್ತಾರೆ. ನವಗ್ರಹ 2 ಅನ್ನೋ ಟೈಟಲ್ ಚೇಂಬರ್ನಲ್ಲಿ ರಿಜಿಸ್ಟರ್ ಕೂಡ ಆಗಿದೆ. ಆದರೆ ಈ ಪ್ರಾಜೆಕ್ಟ್ ಕಾರ್ಯರೂಪಕ್ಕೆ ಬರಲಿಲ್ಲ. 2008ರಲ್ಲಿ ನವಗ್ರಹ ಸಿನಿಮಾ ತುಂಬ ಅಡ್ವಾನ್ಸ್ ಆಗಿ ಮೂಡಿ ಬಂದಿತ್ತು. ಸೌಂಡ್ ಎಫೆಕ್ಟ್, ವಿಜುವಲ್ಸ್ ಎಲ್ಲ ತುಂಬ ಅಡ್ವಾನ್ಸ್ ಆಗಿತ್ತು. ಕೊನೆಯಲ್ಲಿ ಜಗ್ಗು ಕಂಡುಬಿಡುವ ದೃಶ್ಯದಿಂದ ಪಾರ್ಟ್ 2 ಬರುವುದಾಗಿ ಲೀಡ್ ಕೊಟ್ಟಿದ್ದು ದಿನಕರ್ ಅವರು. ಆದರೆ ಮುಂದೆ ಏನಾಯಿತೋ ಏನೋ ಗೊತ್ತಿಲ್ಲ, ಈ ಸಿನಿಮಾ ಬರಲೇನಿಲ್ಲ. ಈಗಲೂ ನವಗ್ರಹ 2 ಸಿನಿಮಾಗೆ ಬೇಡಿಕೆ ಇದೆ. ಟಗರು 2. ಶಿವಣ್ಣ ಹಾಗೂ ಸೂರಿ ಕಾಂಬಿನೇಷನ್ನಲ್ಲಿ ಟಗರು 2 ಬರಬೇಕಾಗಿತ್ತು. ಈ ಸಿನಿಮಾ ಬರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಸೂರಿ ಅವರು ಬರುತ್ತೆ ಅಂತ ಹೇಳ್ತಾರೆ, ಶಿವಣ್ಣನೂ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಯಾವತ್ತು ಬರುತ್ತೋ ಏನೋ ಗೊತ್ತಿಲ್ಲ. ಟಗರುನಲ್ಲೇ ಒಂದೆರಡು ಸೀಕ್ವೆನ್ಸ್ಗಳಿಗೆ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ ಸೂರಿರವರು, ಪಾರ್ಟ್ 2ಗೆ ಬಿಟ್ಟಿದ್ರು. ಟಗರು 2ಗೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಆದರೆ ಟಗರು 2 ಬರುತ್ತೋ ಇಲ್ವೋ ಅನ್ನೋದರ ಬಗ್ಗೆ ಕ್ಲಾರಿಫಿಕೇಷನ್ ಇಲ್ಲ. ಕಟಿಪುಡಿ 2. ಇದು ಕೂಡ ಶಿವಣ್ಣ ಸೂರಿ ಕಾಂಬಿನೇಷನ್ನಲ್ಲಿ ಬರಬೇಕಿದ್ದ ಇನ್ನೊಂದು ಚಿತ್ರ. ರೌಡಿಸಮ್ ಬಿಟ್ಟಿರುವಂತಹ ಒಬ್ಬ ವ್ಯಕ್ತಿ ರಾಜಕಾರಣಕ್ಕೆ ಬಂದು ತನ್ನ ಹೆಂಡತಿಯನ್ನು ಗೆಲ್ಲಿಸ್ತಾನೆ. ಆದರೆ ಕೊನೆಯಲ್ಲಿ ಸೇಡ್ ತೀರಿಸಿಕೊಳ್ಳುವ ಉದ್ದೇಶದಿಂದ ಒಬ್ಬ ಹುಡುಗ ನಾಯಕನ ಮನೆಗೆ ಸೇರ್ಕೊಳ್ತಾನೆ. ಇಲ್ಲಿಗೆ ಕಡ್ಡಿಪುಡಿ ಚಿತ್ರ ಎಂಡಾಗಿತ್ತು. ಆ ಹುಡುಗ ಹೀರೋ ಮೇಲೆ ಸೇಡ್ ತೀರಿಸಿಕೊಂಡ ಇಲ್ವಾ ಅನ್ನೋ ಕ್ಯೂರಿಯಾಸಿಟಿಯನ್ನು ಆಡಿಯನ್ಸ್ನಲ್ಲಿ ಹುಟ್ಟಾಕಿದ್ರು ಸೂರಿರವರು. ಆದರೆ ಮುಂದೆ ಇದರ ಸೀಕ್ವೆಲ್ ಸದ್ದು ಮಾಡಲೇನಿಲ್ಲ. ಏನಾಯ್ತೋ ಏನೋ ಗೊತ್ತಿಲ್ಲ. ಶಿವಣ್ಣ ಸೂರಿ ಕಾಂಬಿನೇಷನ್ನಲ್ಲಿ ಬರಬೇಕಿದ್ದ 2 ಚಿತ್ರ ಇನ್ನೂ ಪೆಂಡಿಂಗ್ ಇದೆ. ಕಬ್ಜಾ 2. ಈ ಸಿನಿಮಾ ಅನೌನ್ಸ್ ಆದಾಗಲೇ ಹಲವು ಟೀಕೆಗಳು ಬಂದವು. ಇದರ ಸೀಕ್ವೆಲ್ ಯಾಕೆ ಬೇಕು ಅನ್ನೋದು ಕೆಲವರ ಅಭಿಪ್ರಾಯ. ಕಬ್ಜಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿ ಟ್ರೋಲ್ಗೆ ಒಳಗಾಗಿತ್ತು. ತುಂಬಾ ಲಾಸ್ ಆಗಿದೆ ಈ ಸಿನಿಮಾದಿಂದ ಅನ್ನೋದು ಜನರ ಅಭಿಪ್ರಾಯ. ಆದರೆ ಚಂದ್ರೂರವರು ಈ ಸಿನಿಮಾದಿಂದ ನನಗೆ ಏನು ಲಾಸ್ ಆಗಿಲ್ಲ ಅಂತ ವಾದ ಮಾಡ್ತಾರೆ. ಈಗ ರೀಸೆಂಟಾಗಿ ತೆಲುಗಿನಲ್ಲಿ ರಿಲೀಸ್ ಆದಂತಹ ಪವನ್ ಕಲ್ಯಾಣ್ ರವರ ಓಜಿ ಕೆಲವು ವಿಚಾರಗಳಲ್ಲಿ ಕಬ್ಜಾಗೆ ಮ್ಯಾಚ್ ಮಾಡಬಹುದು. ಅದರ ಸ್ಕ್ರೀನ್ ಪ್ಲೇ, ಕ್ಯಾಮ್ರಾ ವರ್ಕು, ಕಲರ್ ರೈಡಿಂಗ್ ಹೀಗೆ ಕೆಲವು ಅಂಶಗಳು ಕಬ್ಜಾಗೆ ಹೋಲುತ್ತೆ. ಕಬ್ಜಾ 2 ಬರುತ್ತೆ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಚಂದ್ರೂರವರು. ನೋಡೋಣ ಯಾವಾಗ ಬರುತ್ತೆ ಅಂತ. ಬಂದರೂ ಇಂದಿನ ಸಿನಿಮಾ ಥರ ಆಗಬಾರ್ದು ಅನ್ನೋದು ನನ್ನ ನಿರೀಕ್ಷೆ. ಸೊ ಇದಾಗಿತ್ತು ಗೆಳೆಯರೆ, ಅನೌನ್ಸ್ ಮಾಡಿ ನಿಂತು ಹೋದಂಥ ಸೀಕ್ವೆಲ್ಗಳು. ಇದರಲ್ಲಿ ಯಾವ ಸಿನಿಮಾಗಾಗಿ ನೀವು ಕಾಯ್ತಾ ಇದ್ದೀರ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.
ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.